ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದು ಕಂಟಿನ್ಯೂಟಿ ವಿಡಿಯೋ ಬಂದು ಕಬಾಬ್ ಹಾಕೋಣ ಅಂತೇಳಿ. ನಾನು ಕಬಾಬ್ ಬಂದ್ಬಿಟ್ಟು ಡೀಪ್ ಫ್ರೈ ಯಾವಾಗಲೂ ಮಾಡೋಕ್ಕೆ ಹೋಗಲ್ಲ. ಈ ಥರ ಒಂದು OTGಯಲ್ಲಿ ಇಟ್ಟಿ ಹಾಗಿಲ್ಲ ಅಂದರೆ ಈ ಥರ ಮನೇಲಿರೋ ಪದಾರ್ಥಗಳನ್ನ ಹಾಕಿನೇ ಮಸಾಲೆ ಹಾಕಿ ಮಾಡೋದು. ಕಬಾಬ್ ಮಸಾಲೆ ಕೂಡ ನಾನು ತಗೊಳಲ್ಲ. ಬರೀ ಏನಿಲ್ಲ, ನಿಮ್ಮ ಮನೇಲಿರೋ ಐಟಮ್ಸ್ನ ಇಟ್ಟಿನೇ ನೀವು ಮಸಾಲೆ ಪ್ರಿಪೇರ್ ಮಾಡ್ಕೊಬೋದು. ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಆಮೇಲೆ ಒಂದು ಲೆಮನ್ನು, ಒಂದೇ ಒಂದು ಮೊಟ್ಟೆ, ಆಮೇಲೆ ಕಾರ್ನ್ ಪೌಡ್ರು, ಎಣ್ಣೆ 4 ಟೀ ಸ್ಪೂನ್ ಹಾಕ್ಕೊಬೇಕು. ಅದಾದ ನಂತರ ಪೆಪ್ಪರ್ ಪುಡಿನೂ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು 3 ಸ್ಪೂನು ಇದು ಹಾಕ್ಕೊಂಡಿದ್ದೀನಿ ಶುಂಠಿ, 4 ಟೀ ಸ್ಪೂನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಅನಿಸ್ತು, ಅದಕ್ಕೆ ಇನ್ನೊಂದ್ಸರಿ ಹಾಕ್ಕೊಂಡು ಕಾರ್ನ್ ಪೌಡ್ರ್ 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಹೊತ್ತಿ ಮಿಕ್ಸ್ ಮಾಡಿ, ಯಾಕಂದರೆ ಅದು ಊರಬೇಕು ಚೆನ್ನಾಗಿ. ಹೀರ್ಕೊಂಡ್ಬಿಟ್ರೆ ಮಸಾಲೆಗಳೆಲ್ಲ ಹೀರ್ಕೊಂಡ್ಬಿಟ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಮಾಂಸದೊಳಗಡೆ ಹೀರಬೇಕು ಅದು. ಅದರಿಂದ ಎರಡು ಅವರು ನೆನೆಯಕ್ಕೆ ಇಟ್ಬಿಡಿ. ಅದಾದ ನಂತರ ಒಂದು ಡ್ರೈ ಪ್ಯಾನಲ್ಲಿ, ನನ್ನ ಹತ್ರ ಇರೋದಿದು ಇದು ಅಯನ್ ಪ್ಯಾನು, ಅದರಲ್ಲಿ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಒಂದೊಂದಾಗಿ ಇಟ್ಟಿಟ್ಟು ಮುಚ್ಚಳ ಹಾಕಿ ಮುಚ್ಚಿ ಎತ್ತಿ ತಿರ್ಗಿಸ್ಕೊಬೇಕು. 3 ಸರಿ ಮುಚ್ಚಳ ಹಾಕಿ ಇಟ್ಟು ತಿರ್ಗಿಸ್ರಿ. ನಾನು ಬಂದ್ಬಿಟ್ಟು ಸ್ಕಿನ್ ಔಟ್ ತೊಗೊಂಡಿರೋದು ಕಬಾಬಿಗೆ. ನಾನು ಬಿರಿಯಾನಿ ಮಾಡುವಾಗ ನನಗೆ ಸ್ಕಿನ್ ಇಷ್ಟ ಆಗಲ್ಲ, ಅದರಿಂದ ನಿಮ್ಗೆ ಯಾವ ಥರ ಬೇಕು ಅನಿಸುತ್ತೋ, ಒಬ್ಬೊಬ್ರಿಗೆ ತುಂಬ ಸ್ಕಿನ್ ಇಷ್ಟ ಆಗುತ್ತೆ, ಬಟ್ ಒಬ್ಬೊಬ್ರಿಗೆ ಇಷ್ಟ ಆಗಲ್ವಲ್ಲ. ಅದರಿಂದ ನಾನು ಬಂದ್ಬಿಟ್ಟು ಬರೀ 1/4 ಪೀಸು, ಆಮೇಲೆ ಅದು ರಕ್ಕೆ ಪೀಸ್ ಬರುತ್ತಲ್ವ, ಅದಕ್ಕೆ ಮಾತ್ರ ಸ್ಕಿನ್ನು ಬಿಟ್ಟಿರ್ತೀನಿ. ಅದನ್ನ ಬಿಟ್ಟು ಬೇರೆ ಯಾವುದಕ್ಕೂ ನಾನು ಇಟ್ಕೊಳ್ಳಲ್ಲ. ಅದರಿಂದನೇ ಅದು ಎಣ್ಣೆ ಬಿಟ್ಕೊತಾರೆ, ಪಳ ಅಂತ ಹೊಳಿತಾ ಇದೆ ನೋಡಿ ಅದರಿಂದ. ಅದಾದ ನಂತರ ಮುಚ್ಚಳ ಹಾಕಿ ಮುಚ್ಚಿ ಅದು ತಿರುಗಿಸ್ತಾನೆ ಇರ್ರಿ. ನೀವು ಬಿರಿಯಾನಿ ಮಾಡೋ ಟೈಮಲ್ಲಿ ಈ ಥರ ಲೋ ಫ್ಲೇಮಲ್ಲಿ 1 ಅವರ್ ಮುಂಚೆ, ಬಿರಿಯಾನಿ ಸ್ಟಾರ್ಟ್ ಮಾಡೋಕ್ಕೆ 1 ಅವರ್ಗೆ ಮುಂಚೆ ನೆನೆಯಕ್ಕೆ ಇಟ್ಬಿಟ್ಟು, ಅದಾದ ನಂತರ ಬಿರಿಯಾನಿ ಮಾಡಿಕೊಂಡೆ ಇದು ಒಂದು ಪ್ಯಾನಲ್ಲಿ ತಿರುಗಿಸಿ ಹಾಕೊಂಡು ನೀವು ಮಾಡ್ಕೊಬೋದು. ನೀರು ಅಷ್ಟೇ ಕರೆಕ್ಟಾಗಿ ಅಳತೆ ಬಂದಿತ್ತು ಬಿರಿಯಾನಿಗೆ ನನಗೆ. ಎಲ್ಲರೂ ಮಾಡ್ತೀರಾ ಇಲ್ಲ ಅಂತಲ್ಲ, ನಮ್ಮ ಥರ ಕೆಲ್ಸಕ್ಕೆ ಹೋಗೋರು ಇಲ್ಲ ಮಾಡೋಕ್ಕೆ ಬರ್ದಿರೋ ಇರೋರು ಈ ಥರ ಟ್ರೈ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನೇನು ದೊಡ್ಡ ಕುಕ್ಕಲ್ಲ ಅಲ್ಲ, ನಾನು ಮಾಡೋ ಥರನೇ ಚೆನ್ನಾಗಿರುತ್ತೆ ಅಂತಲ್ಲ, ಏನೋ ಈ ಥರ ಮಾಡಬಹುದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಟ್ರೈ ಮಾಡಿ, ಖಂಡಿತ ಸಕ್ಕತ್ತಾಗಿರುತ್ತೆ. ಸ್ಮೋಕಿ ಫ್ಲೇವರ್ ಅಂತಾರಲ್ವಾ ನೋಡಿ, ಅದೇ ಥರ ಚೆನ್ನಾಗಿ ಬೇಯಬೇಕು. ಅದು ಬೆಂದಾದ್ಮೇಲೆ 1-2 ಸೆಕೆಂಡು ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಸ್ವಲ್ಪ ಸೀದೋಗಿರೋ ಥರ ಆಗುತ್ತೆ, ಆಮೇಲೆ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಕಬಾಬು, ಬಿರಿಯಾನಿ, ಕುಚಲಕ್ಕಿ ರೈಸು ಅಲ್ಲಿ ಪೀಸ್ ಪಲಾವ್ ಮಾಡಿಕೊಂಡು ಹೈದ್ರಾಬಾದ್ಗೆ ಸಡನ್ ಪ್ಲಾನ್ ಆಗಿ ನಾವು ಹೊರಟ್ವಿ. ನನ್ನ ಮಗ ನೋಡಿ ಇನ್ನೂ ತಿಂತಾ ಇದ್ದಾನೆ. 1.5 ಅವರು ಅಲ್ಲೇ ನಿಲ್ಲಿಸಿ ಇವನ್ ಮಾತ್ರ 1 ಅವರ್ ನಾವು ತಿಂದ್ಬಿಟ್ವಿ ಬೇಗ. ಇವನು ಅಷ್ಟು ಲೇಟ್ ಆಯಿತು. ಕಬಾಬು ಮತ್ತು ಬಿರಿಯಾನಿ ಬೇರೆ ಒಬ್ಬರು ಎಲ್ಲರಿಗೂ ಕೊಟ್ಟು ಶೇರ್ ಮಾಡಿದ್ನಲ್ಲ, ಸ್ವಲ್ಪ ಕಬಾಬ್ ಕಮ್ಮಿ ಆಯಿತು. ಅದಕ್ಕೆ ಬರೋ ದಾರಿಯಲ್ಲಿ ಇದು ತಂದ್ವಿ, ಗೋಬಿ ತಂದು ತಿಂತಾ ಇದ್ದೀವಿ. ಸ್ವೀಟ್ ಮತ್ತೆಲ್ಲ ಮಾಡಿದ್ನಲ್ಲ ಅದೆಲ್ಲ ಪ್ಯಾಕ್ ಮಾಡಿಕೊಂಡು ಕೊಟ್ಟಿದ್ದೆ. ಎಲ್ಲ ಹೆಂಗೋ ಒಟ್ಟಿಗೆ ಮಾಡಿದ್ದೀವಿ, ಹೀಗೆ ಹೋಗ್ಬಿಡೋಣ ಅಂತೇಳಿ. ಮಕ್ಕಳನ್ನ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಹೊರಗಡೆ, ಎಲ್ಲೂ ಹಬ್ಬಕ್ಕಾಗಲಿ ರಜಕ್ಕಾಗಲಿ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಸರಿ, ನಾವು ಇದುವರೆಗೂ ನಮ್ಮ ಕಾರಲ್ಲಿ ಇದುವರೆಗೂ ಲಾಂಗ್ ಡ್ರೈವ್ ಹೋಗೇ ಇರಲಿಲ್ಲ. ಸರಿ ಹೋಗಿ ಬರೋಣ ಅಂತೇಳಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ವಿ. ನಾನು ನನ್ನ ಗೊತ್ತಿರೋರ್ಗೂ ಗೊತ್ತಿರಬೇಕು, ನಾನು ಪಕ್ಕ ಲೋಕಲ್ಲು, ಪಕ್ಕ ಕಂಜೂಸು ಅಂದರೆ ನನಗೆ ಏನೇನು ಬೇಕೋ ಎಲ್ಲ ಮನೇಲಿ ಪ್ರತಿಯೊಂದು ಇರುತ್ತೆ. ಸುಮ್ಮನೆ ಬೇಡದಿರೋ ಖರ್ಚು, ಬೇರೆ ಯಾರೋ ನನ್ನ ನೋಡಬೇಕು ಅಂತ ಶೋಕಿ ಮಾಡೋಳಲ್ಲ ನಾನು.
ಸೊ ಅದಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ತಂದಿಟ್ಟು ಮನೇಲಿರೋದನ್ನ ಎತ್ತಿ ತಗೊಂಡು ಸುಮ್ಮನೆ ಅನ್ವಾಂಟೆಡ್ ಖರ್ಚು ಬೇಡ ಅಂತೇಳಿ ಎಲ್ಲ ಪ್ಯಾಕ್ ಮಾಡಿ ಮಕ್ಕಳಿಗೆ ತಲೆದಿಂಬಾಗ್ಲಿ ನೈಟು ಮಲಗಕ್ಕೆ ಏನೇನು ಬೇಕೋ ಅದೆಲ್ಲ ತಗೊಂಡು ಇಟ್ಕೊಂಡ್ಬಿಟ್ಟಿದ್ವಿ. ನೈಟ್ ಮಲಗಕ್ಕೆ ಚಿಕ್ಕವನ್ ಕೆಳಗಡೆ ಮಲಗಿದ್ದ. ಅದು ಸ್ಲೋಪ್ ಇರುತ್ತಲ್ವಾ, ಕಾಲಿಡೋ ಜಾಗದಲ್ಲಿ ಮಲಗಕ್ಕಾಗಲ್ಲ ಅಂತೇಳಿ ಎರಡು ತೆಗ್ದು ಲೆವೆಲ್ ಆಗಿ ಮಾಡಿಟ್ಬಿಟ್ಟು ಮೇಲೆ ಬಂದ್ಬಿಟ್ಟು ದೊಡ್ಡವನ್ ಮಲಗ್ದ, ಕೆಳಗಡೆ ಚಿಕ್ಕವನ್ ಮಲಗ್ದ. ಆ ಥರ ಆರಾಮಾಗಿ ಇತ್ತು ನಮ್ಮ ಪಯಣ. ಅದೆಲ್ಲ ಆದ ನಂತರ ಎಲ್ಲ ಎತ್ತಿ ತಿಂಡಿ ತಿನ್ನುವಾಗ ನಿಲ್ಸಿದ್ವಲ್ಲ, ಆ ಟೈಮಲ್ಲಿ ಅವರೆಲ್ಲ ತಿಂದಾದ್ಮೇಲೆ ಎಲ್ಲ ಎತ್ತಿ ಡಿಕ್ಕಿಗೆ ಹಾಕ್ಕೊತಾ ಇದ್ದೀನಿ. ಹಾಕೆಲ್ಲ ಮಡಚಿಟ್ಟು ಹೋಗೋಣ ಅಂತೇಳಿ ಎಲ್ಲ ಆದ ನಂತರ ನಾವು ಹೊರಟ್ವಿ ಹೈದ್ರಾಬಾದ್ಗೆ. ಹೈದ್ರಾಬಾದ್ ಹೇಗಿತ್ತು, ಆಮೇಲೆ ಎಷ್ಟು ಟೋಲ್ಗೆ ಎಷ್ಟು ಅಮೌಂಟ್ ಆಯಿತು, ಪೆಟ್ರೋಲ್ಗೆ ಎಷ್ಟಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಂದು ಟ್ಯಾಬ್ಲೆಟ್ಸ್ ಇದೆ ಅಲ್ವಾ, ಆಫ್ಟರ್ ಫುಡ್ ಹಾಕ್ಕೊಂಡು ಹಾಗೆ ಹೊರಟ್ವಿ. ಇದೇ ಥರ ಇತ್ತು ನಮ್ಮ ಪಯಣ. ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್